ಮೇನ್ ಗೌರ್ಮೆಂಟ್ ಒಂದು ಏನು ರೂಲ್ ಮಾಡ್ಬೇಕಂತ ಹೇಳಿದ್ರೆ ಈಗ ಪಾನ್ ಪರಾಗೆಲ್ಲ ರೆಡಿ ಮಾಡ್ತಾರಲ್ಲ ಆ ಕಂಪ್ನೀಸ್ ಎಲ್ಲ ಬಂದ್ ಮಾಡಿ ಮಾರ್ಗದರ್ಶನ ಹೇಳಿದ್ರು ಒಳ್ಳೇದಕ್ಕೆ ಹೇಳ್ತಾರೆ, ಅವರು ತಿಳ್ಕೊಬೇಕಂತೇಳಿ ನಂದು ಒಪಿನಿಯನ್. ಈಗ ನೀವೇನು ಹೇಳಕ್ಕೆ ಹೋದ್ರಿ ನನ್ನ ರೊಕ್ಕ ನಾನು ಮಾಡ್ತೀನಿ, ನೀನೇನು ಹೇಳ್ತೀಯಪ್ಪ ಅಂದಾಗ ನೀವೇನು ಮಾತಾಡೋಕ್ಕಾಗ್ತೈತಿ. ಈಗಿನ ಜನ್ರೇಷನ್ ಹಂಗಿದೆ, ಏನು ಮಾಡ್ಲಿಕ್ಕೆ ಬರಲ್ಲ. ಗುಟ್ಕ ಹಾಕಿ ಉಗಿದ್ರೆ ಅವ್ರಿಗೆ ಫೈನ್ ಹಾಕ್ಬೇಕಲ್ಲೇ. ಒಳ್ಳೆ ಪದಾರ್ಥ ರಗಡಿದೆ, ಹುಡುಕಾಡಿ ತಿನ್ನೋದ್ರಿಂದ ಒಳ್ಳೇದಾಗತ್ತೆ. ಡ್ರಗ್ ಅಡಿಕ್ಟೆಡ್ ಅಲ್ಲ, ಸೊ ಹಂಗಾಗಿ ಅದು ಏನು ಮಾಡೋಕ್ಕೆ ಬರೋಂಗಿಲ್ಲ. ಅಭಯ್ ಅಂತೇಳಿ ಆ್ಯಕ್ಚುಲಿ ದುಷ್ಟದ ಬಗ್ಗೆ ಇರಬಾರ್ದು, ಅದಕ್ಕೆಲ್ಲ ಎಡಿಟು ಆಗಬಾರ್ದು. ಈಗಿನ ಜನ್ರೇಷನ್ ಹಂಗಿದೆ, ಏನು ಮಾಡ್ಲಿಕ್ಕೆ ಬರಲ್ಲ. ಈ ಸ್ಟೂಡೆಂಟ್ ಆಯ್ತು ಎಲ್ಲ ಆಯಿತು ಎಲ್ಲ ಅದಕ್ಕೆ ಎಡಿಟ್ ಆಗ್ತಿದ್ದಾರೆ. ಅದು ಕಂಟ್ರೋಲ್ ಮಾಡ್ಬೇಕು ಗೌರ್ಮೆಂಟಿಂದ ಕಂಟ್ರೋಲ್ ಮಾಡಬೇಕು. ಅದೇ ಗೌರ್ಮೆಂಟಿಗೆ ಸ್ವಲ್ಪ ಅಡ್ವೈಸ್ ಕೊಟ್ಟರೆ ಅಡ್ಡಿ ಇಲ್ಲ ಅಂತ ನಮ್ಮ ಒಪಿನಿಯನ್. ಅದೇ ಡ್ರಗ್ ಅಡಿಕ್ಟೆಡ್ ಅಲ್ಲ, ಸೊ ಹಂಗಾಗಿ ಅದು ಏನು ಮಾಡೋಕ್ಕೆ ಬರೋಂಗಿಲ್ಲ. ಅದೇ ಡ್ರಗ್ ಅಡಿಕ್ಟ್ ಒನ್ ಟೈಮ್ ಆದರೆ ಮುಗೀತದ್ದು, ಅದೆಲ್ಲ ನೀವು ಅದು ಹೊಲ್ಸೈತೆ ಅಂದ್ರೂ ಅದನ್ನು ತಿನ್ನೋರೇ ಅವರು. ಕಾನೂನು ನಮ್ಮ ಕಡೆಯಿಂದ ಏನು ಮಾಡ್ಲಿಕ್ಕೆ ಬರೋಲ್ಲ, ಆದರೆ ಕಾನೂನು ಮುಖಾಂತರನೇ ಆಗ್ಬೇಕು. ಅದು ಬ್ಯಾನ್ ಮಾಡ್ಬೋದು ಸರ್, ಎಲ್ಲನೂ ಬ್ಯಾನ್ ಮಾಡಿ ಅದ್ರ ಬದಲಿ ಏನಾರ ಎಡಿಷನ್ ಕೊಡ್ಬೋದು. ಅದು ಗುಟ್ಕಾನೆ ಕೊಡ್ಬೇಕಂತೇನಿಲ್ಲ, ಸಿಗರೇಟ್ ಗುಟ್ಕಾನೆ ಅಂತೇನಿಲ್ಲ. ಅದ್ರ ಬದಲಿ ಅಡ್ವೈಸ್ ಮಾಡ್ಬೋದು, ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು. ಅದ್ರ ಬದಲಿ ಡ್ರೈ ಫ್ರೂಟ್ಸ್ ತಿನ್ಬೋದು, ಹಣ್ಣು ಹಂಪಲ ತಿನ್ಬೋದು. ಅದೆಲ್ಲ ಆ್ಯಡ್ ಮಾಡ್ಕೊತ ಹೋಗೋದು ಗೌರ್ಮೆಂಟ್ ಕಡೆಯಿಂದ ಆಗುತ್ತೆ, ನಮ್ಮ ಕಡೆಯಿಂದ ಏನು ಚಾನ್ಸ್ ಇಲ್ಲ. ಅದು ಆ್ಯಕ್ಚುಲಿ ಗೌರ್ಮೆಂಟ್ ರೂಲ್ ತಂದರೆ ಯೂಸ್ವಲಿ ಆಗೇ ಆಗುತ್ತೆ, ಯಾವುದಾದ್ರೂ ಆಗುತ್ತೆ. ನಾವು ಏನು ಎಲ್ಲ ಜನರ ಬಿಡ್ಕೊಳ್ಳೋದೇನೆ ಕಡಿಮೆ ಮಾಡಿ ಅಂತ ಹೇಳೋದು. ಅದ್ರ ಬದಲಿ ಸ್ವಲ್ಪ ಅದೇ ಹೇಳಿದೆಯಲ್ಲ, ಒಳ್ಳೆ ಪದಾರ್ಥ ರಗಡಿದೆ, ಹುಡುಕಾಡಿ ತಿನ್ನೋದ್ರಿಂದ ಒಳ್ಳೇದಾಗತ್ತೆ. ಬಟ್ ನೋಡು, ಅದು ಗೌರ್ಮೆಂಟ್ ಕಡೆಯಿಂದನೇ ಟ್ರೈ ಮಾಡಿದರೆ ಆಗ್ಬೋದು. ಅದು ಜನ್ರೇಷನ್ ಹಂಗಿದೆ. ಇವಾಗ ಮಾರ್ಗದರ್ಶನ ಹೇಳಿದ್ರು ಒಳ್ಳೇದಕ್ಕೆ ಹೇಳ್ತಾರೆ, ಅವರು ತಿಳ್ಕೊಬೇಕಂತೇಳಿ ನಂದು ಒಪಿನಿಯನ್. ಸರ್ಕಾರ ಅದೇ ಬ್ಯಾನ್ ಮಾಡಿದರೆ ಒಳ್ಳೆಯದು. ಅವ್ರ ಕಡೆಯಿಂದ ಸಾಧ್ಯ, ನಮ್ಮ ಕಡೆಯಿಂದ ಯಾರ ಕಡೆಯಿಂದ ಸಾಧ್ಯ ಆಗಲ್ಲ. ಗೌರ್ಮೆಂಟ್ ಏನು ರೂಲ್ ಮಾಡುತ್ತೆ ಅದೇ ಫೈನಲ್ ಆಗುತ್ತೆ. ಪ್ರವೀಣ್ ಅಂತೇಳಿ. ಈಗ ದುಶ್ಚಟಕ್ಕೆ ಜನರೆಲ್ಲ ಬಲಿ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ದುಶ್ಚಟಕ್ಕೆ ಬೆಲೆ ಆಗಬಾರ್ದು ಅಂತ ಹೇಳಿದ್ರೆ ಸರ್, ಮೇನ್ ಗೌರ್ಮೆಂಟ್ ಒಂದು ಏನು ರೂಲ್ ಮಾಡ್ಬೇಕಂತ ಹೇಳಿದ್ರೆ ಈಗ ಪಾನ್ ಪರಾಗೆಲ್ಲ ರೆಡಿ ಮಾಡ್ತಾರಲ್ಲ ಆ ಕಂಪ್ನೀಸ್ ಎಲ್ಲ ಬಂದ್ ಮಾಡಿ, ಸೊ ಅದೇ ಬೆಸ್ಟ್ ಆಪ್ಷನ್. ಆಮೇಲೆ ಈಗ ನೀವೆಲ್ಲ 18 ಇಯರ್ಸ್ ಮೇಲೆ ಇದ್ದವ್ರಿಗೆಲ್ಲ ಇದನ್ನ ಮಾಡ್ಬೇಡ ಅಂತ ಬೋರ್ಡ್ ಹಾಕಿರ್ತಾರಲ್ಲ ಪಾನ್ ಶಾಪ್ ಒಳಗೆಲ್ಲ, ಸೊ ಅದ್ರೂ ಮಾಡ್ತಾರಂದ್ರೆ ಅದು ಡ್ರಗ್ ಅಡಿಕ್ಷನ್. ಅದು ನಾವು ಏನು ಮಾಡೋಕ್ಕೆ ಬರಲ್ಲ, ನೀವು ಏನು ಮಾಡೋಕ್ಕೆ ಬರಲ್ಲ. ಈಗ ರೋಡ್ ಒಳಗೆ ಹೊಂಟಿರ್ತೀರಿ, ಹೊಂಟಾಗ ಏನು ಮಾಡ್ಬೇಕಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಆಮೇಲೆ ಗೌರ್ಮೆಂಟ್ಸ್ ಎಲ್ಲ ಒಂದು ಸ್ಟ್ರಿಕ್ಟ್ ಆರ್ಡರ್ ಮಾಡ್ಬೇಕು. ಗುಟ್ಕ ಹಾಕಿ ಉಗಿದ್ರೆ ಅವ್ರಿಗೆ ಫೈನ್ ಹಾಕ್ಬೇಕಲ್ಲೇ. ಸೊ ಕ್ಯಾಮ್ರಾ ನೋಡಿ ಅಂದಾಗ ಜನ ಚೇಂಜ್ ಆಗ್ತಾರೆ ರೀ. ಈಗ ಫಸ್ಟ್ ಸ್ಮೋಕಿಂಗ್ ಪಬ್ಲಿಕ್ ಒಳಗೆ ಸ್ಮೋಕ್ ಮಾಡ್ತಿದ್ರು, ಅವಾಗ ಏನು ಮಾಡಿದ್ರು ಗೌರ್ಮೆಂಟ್, ಇದೆಲ್ಲ ಒಂದು ಡಿಸೀಸ್ ಆಗ್ತೈತಿ, ಆಮೇಲೆಲ್ಲ ಇದಾಗ್ತೈತಿ ಅಂತೇಳಿ ಎಲ್ಲ ರೂಲ್ಸ್ ಮಾಡಿದಾಗ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಅಲ್ಲೇ ಸ್ಮೋಕ್ ಮಾಡಬೇಕು ಅಂತ ಹೇಳಿದ್ರು. ಅದು ಇನ್ನೂ ಜಾಸ್ತಿ ಕಾಸ್ ಅದು. ಸೊ ಹಂಗಾಗಿ ರೂಲ್ಸ್ ಸ್ಟ್ರಿಕ್ಟ್ ಆದರೆ ಎಲ್ಲ ಚೆನ್ನಾಗಿರುತ್ತೆ ಸರ್. ಮಾರ್ಗದರ್ಶನ ಅಂತಂದರೆ ಈಗ ತಂದಿನೇ ಸೇತಿರ್ತಾನೆ, ಅವ್ನು ನೋಡಿ ಮಗ ಸೇತಾನೆ. ಅವಾಗ ನಾವು ಏನು ಮಾಡೋಕ್ಕೆ ಬರಲ್ಲ, ನೀವು ಏನು ಮಾಡೋಕ್ಕೆ ಬರಲ್ಲ. ಸೊ ಅದು ಏನು ಮಾಡೋಕ್ಕೆ ಬರೋಂಗಿಲ್ಲ, ನಾವು ಹೇಳಕ್ಕೆ ಹೋದ್ರೆ ಕೇಳೋಂಗಿಲ್ಲ. ಈಗ ನೀವೇನು ಹೇಳಕ್ಕೆ ಹೋದ್ರಿ ನನ್ನ ರೊಕ್ಕ ನಾನು ಮಾಡ್ತೀನಿ, ನೀನೇನು ಹೇಳ್ತೀಯಪ್ಪ ಅಂದಾಗ ನೀವೇನು ಮಾತಾಡೋಕ್ಕಾಗ್ತೈತೆ? ಏನು ಮಾತಾಡೋಕ್ಕಾಗಲ್ಲ. ಅದಕ್ಕೊಂದು ಅವರೇ ತಿಳ್ಕೊಂಡು ಬಿಟ್ಟರೆ ಬೆಸ್ಟ್. ಈಗೆಲ್ಲ ಗುಟ್ಕ ಹಾಕಿಲ್ಲ ಉಗುಳಿದ್ರೆ ಅದಕ್ಕೆ ಫೈನ್ ಮಾಡ್ಬೇಕು. ಅಲ್ಲಿ ಉಗುಳ್ಬಾರ್ದು, ಅವರು ಯೋಚನೆ ಮಾಡ್ತಾರೆ ಉಗುಳ್ಬೇಕಾದ್ರೆ, ಹೋದಪ್ಪ ಇಲ್ಲಿ ಉಗುಳ್ಬಾರ್ದು ಫೈನ್ ಹಾಕ್ತಾರಂತ. ಅವಾಗ ಒಂದು ಜನಕ್ಕೆ ಸ್ಟ್ರಿಕ್ಟ್ ರೂಲ್ ಆಯಿತು, ಆಮೇಲೆ ಫೈನ್ಸಿಗೆ ಹೆದರ್ತಾರೆ ರೀ, ರೊಕ್ಕ ಕೊಡೋಕೆ ಹೆದರ್ತಾರೆ. ಸೊ ಅದು ಬೆಸ್ಟ್ ಆಪ್ಷನ್.